ರಾಜ್ಯದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಳೆಯ ಕಾರಣಕ್ಕಾಗಿ ಹಳ್ಳ ಕೊಳ್ಳ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಈ ಸಂದರ್ಭದಲ್ಲಿ ಕೆಲವರು ಹುಚ್ಚು ಸಾಹಸ ಮೆರಿತಾ ಇದ್ದಾರೆ. ಇವತ್ತು ಕೂಡ ಅದು ಮುಂದುವರೆದಿದೆ. ಮೈದುಂಬಿ ಹರಿಯುವ ನೀರಿನಲ್ಲಿ ಯುವಕನೊಬ್ಬ ಹುಚ್ಚಾಟ ಮಾಡಿದ್ದಾನೆ. ಸೇತುವೆ ಮೇಲಿಂದ ನದಿಗೆ ಜಂಪ್ ಮಾಡಿ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಸೇತುವೆ ಮೇಲಿಂದ ಜಂಪ್. ಭಾರೀ ಮಳೆಯಿಂದ ಮೈದುಂಬಿ ಹರಿತಾ ಇರುವಂಥ ನದಿಗಳು. ಮೈಸೂರು ಜಿಲ್ಲೆ ಬನ್ನೂರು ಸೇತುವೆ ಮೇಲಿಂದ ಯುವಕನೊಬ್ಬ ಹಾರಿದ್ದಾನೆ. ನದಿಗೆ ಹಾರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಒಂದೆಡೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ ಅಧಿಕಾರಿಗಳು. ಆದರೆ ಎಚ್ಚರಿಕೆ ನೀಡ್ತಾ ಇದ್ದರೂ ಕೂಡ ಇಂಥ ದುಸ್ಸಾಹಸ ಕೈ ಹಾಕ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೀಗೆ ಜಂಪ್ ಮಾಡಿದ್ದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅದು ಕೂಡ ಅಲ್ಲಿ ಕೆಲವರು ವಿಡಿಯೋ ಮಾಡಲಿಕ್ಕೆ ಅಂತಲೇ ಕೆಲವರು ಇದ್ದಾರೆ. ಅವರು ತಡೆಯೋ ಪ್ರಯತ್ನ ಮಾಡಿಲ್ಲ. ನೀನು ಜಂಪ್ ಮಾಡು, ನಾನು ವಿಡಿಯೋ ಮಾಡ್ತೀನಿ ಅಂತ. ನೀನು ಜಂಪ್ ಮಾಡು, ವಿಡಿಯೋ ಮಾಡ್ತೀನಿ, ಅದನ್ನೇ ನಾವು ರೀಲ್ಸ್ ಮಾಡೋಣ, ಶೇರ್ ಮಾಡೋಣ, ಹಂಚ್ಕೊಳ್ಳೋಣ ಅಂಥೇಳಿ. ಆಮೇಲೆ ಇನ್ನೂ ಕೆಲವರು ಅಲ್ಲಿ ಗಾಬರಿಯಿಂದಲೇ ನೋಡ್ತಾ ಇದ್ದಾರೆ. ಈ ಜಂಪ್ ಮಾಡಿದ್ದಾನೆ ನೋಡಿ ಅಯ್ಯೋ ಅಂತ ಹೇಳಿ ಗಾಬರಿಯಾಗಿದ್ದಾರೆ. ಮೈಸೂರು ಜಿಲ್ಲೆ ಬನ್ನೂರು ಸೇತುವೆಯಲ್ಲಿ ಯುವಕ ಇಂಥ ಹುಚ್ಚಾಟ ಮಾಡಿದ್ದಾನೆ. ನಿಜಕ್ಕೂ ಕೂಡ ಹೇಳ್ತಾ ಇರ್ತೀವಿ ಅನೇಕ ಬಾರಿ, ಈ ರೀತಿಯ ಹುಚ್ಚಾಟಗಳ ಮಾಡಬೇಡಿ, ಅಪಾಯವನ್ನು ನೀವೇ ತಂದುಡ್ಕೋಬೇಡಿ. ನಿಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದುಸ್ಸಾಹಸ ಮಾಡುವಂಥ ಯಾವ ದೇಶ ಸೇವೆನೂ ನೀವು ಇಲ್ಲಿ ಮಾಡ್ತಾ ಇಲ್ಲ. ನಿಮ್ಮ ಹುಚ್ಚಾಟ ಅದು ಕೆಲವರು ಏನು ಮಾಡ್ತಾರೆ, ಕುಡಿದ ನಶೆಯಲ್ಲಿ ಹೀಗೆ ಜಂಪ್ ಮಾಡ್ತಾರೆ. ಇಂಥ ದೃಶ್ಯಗಳಿದ್ದಾವಲ್ಲ ಆಗಾಗ ಕಂಡು ಬರ್ತಾ ಇದೆ. ಬಟ್ ನಿಮ್ಮ ಇಂಥ ಹುಚ್ಚು ಸಾಹಸಗಳನ್ನು ಮಾಡುವ ಬದಲಾಗಿ ನಿಮಗೆ ತಂದೆ ತಾಯಿ ಮನೆ ಕುಟುಂಬ ಇದೆ ಅನ್ನೋದನ್ನು ಮರಿಬಾರ್ದು. Oh,